ಏನಂದ್ರು? ಬೇಟೆಗಾರನ ಕರುಣೆ ಇರುತ್ತೇನೆ, ಜಿಂಕೆ ಮನೆಗೆ ಯಾಕೆ ಬಂದೆ ಅಂತ ಕೇಳಿದ್ರೆ ತಪ್ಪಾಯ್ತು ಅಂತಾನು ತನ್ನ ಬೇಟೆ ಬಗ್ಗೆ ಗರ್ವ ಪಡ್ತಾನೆ. ಅದು ಏನಂದ್ರೆ ಏನೇ ಅಂತಾರೆ, ಮಗನ ಅಂಕೆಲಿಟ್ಕೋ ಯೋಗ್ಯತೆ ಇಲ್ಲ ಅಂದ್ರು. ಕೆಟ್ಟ ಹೋದ್ ಹುಡುಗಿನ ಸೊಸೆ ಮಾಡ್ಕೊಳಕ್ ಆಗಲ್ಲ ಅಂದ್ರು. ಮನೆ ಕಾಲಿಡ್ಕೊಳಕ್ ಹೋದೆ, ಕುಚ್ಚೆ ಹಾಕಿ ಆಸೆ ತಪ್ಪಿದ್ರು. ಅಯ್ಯೋ ಇದೇನ್ರಿ ಮಾಡೋದು? ಹಗ್ಗ ತರೋದು, ನೇಮ್ ಹಾಕೊಂಡು ಸಾರು. ಏನ್ ಮಾಡಕ್ಕಾಗತ್ತಮ್ಮ? ದೇವರೇ ನಮ್ಮನ್ನು ಕೈ ಬಿಟ್ಟ ಮೇಲೆ ಮನುಷ್ಯ ಕಾಪಾಡ್ತಾನ. ದೇವರು ಯಾವತ್ತೂ ನಮ್ಮ ಕೈ ಬಿಡಲ್ಲಪ್ಪ, ನಮಗೆ ಯೋಚನೆ ಮಾಡಿ ಶಕ್ತಿ ಕೊಟ್ಟಿದ್ದಾನೆ. ಎಷ್ಟೇ ಕಷ್ಟವಾದ ಸಮಸ್ಯೆ ಇದ್ರು ಪರಿಹಾರ ಅಂತ ಇರುತ್ತೆ. ನಾನು ಸೇವೆ ಮುಕ್ತ ಅಷ್ಟು ಹೇಳಲ್ಲ. ದೀಪ ಉರಿತಾ ಇದೆ, ನೀನು ಸುಳ್ಳು ಹೇಳ್ತಾ ಇದೀಯಾ? ಲಕ್ಷ್ಮಣ್ ವಿಕಾಸ್ ಅವ್ರು ಕಳಿಸು. ಅದ ನಾನು ಬಾಳ ಕಟ್ಟಿಯಾಗಿದೆ, ದಯವಿಟ್ಟು ಹುಡುಕೊಂಡು ನಿಮ್ಮ ಹತ್ರ ಬಂದಿದ್ದೀನಿ. ಏನಮ್ಮ ಏನಾಯ್ತು? ಇದಕ್ಕೆ ನಡೆದು ಘೋರ ಅನ್ಯಾಯ ನಿಮಗೆ ಗೊತ್ತಿದೆ. ಅದಕ್ಕೆ ಬಲಿಯಾದವರು. ಆವೇಶ ಪಡಬೇಡಮ್ಮ, ಕೋರ್ಟ್ನಲ್ಲಿ ನನಗೆ ಖಂಡಿತ ಅನ್ಯಾಯ ಆಗೋಲ್ಲ. ಅಪರಾಧಿಗೆ ಶಿಕ್ಷೆ ಹಾಗೆ ಆಗುತ್ತೆ. ಅದಾಗಬೇಕು ಅಂತ ಕೇಳ್ಕೊಳ್ಳಕ್ಕೆ ನೀನು ಬಂದಿರೋದು. ನಿನ್ನ ಮಾತು ವಿಚಿತ್ರವಾಗಿದೆ. ಅಪರಾಧ ಶಿಕ್ಷೆ ಕೊಡೋದ್ರಿಂದ ನನಗೆ ನ್ಯಾಯ ಸಿಕ್ಕಬೇಕಾಗುತ್ತೇನೆ. ತಪ್ಪು ಮಾಡೋದು ಶಿಕ್ಷೆ ಕೊಡೋದು ಕಾನೂನು ಧ್ಯೇಯ, ಅದೇ ನ್ಯಾಯ. ಈ ಪ್ರಪಂಚದಲ್ಲಿರೋ ಎಲ್ಲಾ ನ್ಯಾಯಾಲಯಗಳು ಅದನ್ನೇ ಮಾಡ್ತಿರೋದು, ಅದನ್ನೇ ಆಕ್ಷೇಪಣೆ ಮಾಡೋದನ್ನ ನಾನು ಇವತ್ತು ನೋಡ್ತಾ ಇದ್ದೀನಿ. ಆಕ್ಷೇಪಣೆ ಮಾಡ್ತೀರಾ ಸರ್? ನನ್ನ ತಿಳಿದಿರೋದು ನಾನು ಹೇಳ್ತಾ ಇದ್ದೀನಿ. ಯಾವುದೇ ಅಪರಾಧಿಗಳೆಲ್ಲ ಒಂದೇ ರೀತಿಯಲ್ಲಿ ಇದ್ರು ಮುಗಿಸಿ ಬಂದಿದೆ ಮಾತ್ರ ಹೆಚ್ಚು ಕಡಿಮೆ ಒಂದೇ ರೀತಿ ಇರುತ್ತೆ. ಏನಾದ್ರೂ ಕಲ್ಪನೆ ಮಾಡಿದ್ರೆ ತಲೆಯಿಂದ ದೈವ ಕಳಿಸ್ತೀರ, ಕೈಲಿ ರಸ್ತನ ಕಳ್ಕೊಂಡವರಿಗೆ ವಾಪಸ್ ಕೊಡ್ತೀರ. ಆದ್ರೆ ನನ್ನ ಕೇಸ್ನಲ್ಲಿ ತಪ್ಪಾದವರಿಗೆ ಶಿಕ್ಷೆ ಕೊಡಿಸ್ಬೋದು ಹೊರತು ಸರಿಹೊತ್ತದು ಕಳ್ಕೊಂಡಿರೋ ನನಗೆ ಏನು ಕೊಡಿಸ್ತೀರ ಸರ್? ಅಂದ್ರೆ ನೀನು ಪರಿಹಾರ ಕೇಳ್ತಾ ಇದ್ಯಾ? ತಪ್ಪೇನಿಲ್ಲ, ನಾನು ಪ್ರಯತ್ನ ಪಡ್ತೀನಿ. ಕ್ಷಮಿಸಿ, ನಾನು ಪರಿಹಾರ ಕೇಳಿಸ್ ಬಂದಿಲ್ಲ. ಅಕಸ್ಮಾತ್ ಕೇಳಿದ್ರೆ ನಾನು ಕಳ್ಕೊಂಡಿರೋದ್ರ ಬೆಲೆನ ಈ ಪ್ರಪಂಚದಲ್ಲಿ ಎಲ್ಲ ನ್ಯಾಯಾಧೀಶ ಸೇರಿದ್ರೆ ನಿರ್ಧಾರ ಮಾಡಕ್ಕಾಗಲ್ಲ. ಅಂದ್ರೆ ನಿಮ್ಮ ಉದ್ದೇಶ? ಕೊಹ್ಲಿ ಒಬ್ಬರು ಕೂಡ ಬೆಲೆ ಕಟ್ಟಬಹುದು, ಆದ್ರೆ ಹೆಣ್ಣು ವಿಷಯಕ್ಕೆ ಬೆಲೆ ಕಟ್ಟೋ ಮನುಷ್ಯನ ಇವರನ್ನು ಸೃಷ್ಟಿ ಮಾಡಿಲ್ಲ ಸರ್. ನೀವು ಹೇಳೋ ಮಾತನ್ನ ಒಂದು ಕ್ಷಣ ಯೋಚನೆ ಮಾಡಬೇಡಿ. ನಮಗೋಸ್ಕರ ಕಾನೂನು ಹೊರತು ಕಾನೂನಿಗೋಸ್ಕರ ನಾವಲ್ಲ. ಅಪರಾಧಿನ ಶಿಕ್ಷಿಸೋದೇ ಅದರ ಗುರಿಯಾಗಿರಬಾರ್ದು. ಅಪರಾಧಿಯಿಂದ ನಮಗೂ ಕೂಡ ರಕ್ಷಣೆ ಕೂಡ ಶಕ್ತಿ ಆಗಿರ್ಬೇಕು. ಅನ್ನೋದು ಪ್ರತಿ ಹೆಣ್ಣಿಗೂ ಒಂದು ಹೊಂದರಿಸು. ಅದು ನನಸಾಗದೆ ಕನಸಿನಲ್ಲಿ ತೆರೆದು ಬಾಳಿನ ಭವಿಷ್ಯವನ್ನು ಬೆಳೆದು ಬೀದಿಯಾಗಿ ಪದ್ಧತಿ ಅಂತ ಜೀವನದಿಂದ ಹೆಸರನ್ನು ತೆಗೆಯಬೇಕಾ? ಇಲ್ಲ, ಅವಮಾನ ಸರಿಯಾಗಿ ತೆರೆಯುವ ದೇವಿಗೆ ಜೊತೆ ಸಾಯ್ಬೇಕಾ? ಹೇಳಿ ಸರ್. ನಿಮ್ಮ ಪರಿಸ್ಥಿತಿ ಅನುಕಂಪ ತೋರಿಸಿಬಿಟ್ಟು ಬೇರೆ ಯಾವ ರೀತಿಯಲ್ಲೂ ನಾನು ಸಹಾಯ ಮಾಡಿ ನನಗಿಂದಲ್ಲ, ಸಹಾಯ ಮಾಡಿ ಹತ್ತಿದೆ, ಅವಕಾಶ ಇದೆ. ನೀವು ಮನಸ್ಸು ಮಾಡಬೇಕು ಅಷ್ಟೇ. ಈಗೇನ್ ಮಾಡಿ? ನಿಮ್ಮೊಂದ್ಸಲ ಅಪರಾಧ ಹೆಸರು ಕರ್ಕೊಂಡ್ರೆ ಹಾಗೆ ಕತ್ತರಿಸ್ತಾ ಇರೋ ನನ್ನ ಜೀವನನ ಮತ್ತೆ ಭದ್ರವಾಗಿ ನಿಲ್ಲಿಸು ಪ್ರಯತ್ನ ಮಾಡಬೇಕು. ಅದಕ್ಕೆ ಅವಕಾಶ ಕೊಡಿ ಸರ್.
ಇದಕ್ಕಿಂತ ನಾವು ಗೊತ್ತು ಹೆಚ್ಚು ಸಂಸ್ಕೃತಿ ಎಷ್ಟೋ ಚೆನ್ನಾಗಿರ್ತಿತ್ತು. ಪಾಪಿ, ನಾನು ಮಣ್ಣಿದ್ರು ಮಾಸ್ ಹೋಗದೆ ಇರೋಂಥ ಕಳಂಕ ತಡೆಯಲ್ಲ. ನನ್ನ ತಪ್ಪಿಗೆ ಶಿಕ್ಷೆ. ನನ್ನ ಬಾಯಿ ಚೆನ್ನ ಸಾಡು ನೀನೇನ್ ಸಾಗಿಸ್ತೆ? ನಾಳೆ 10 ಜನರ ಮುಂದೆ ಅಪರಾಧ ಕೊಡ್ತೀಯ, ಜಯ ಪಾಲಾಗ್ತೀಯಾ, ಮರ್ಯಾದೆ ಕಳ್ಕೊತೀಯ. ಬಟ್ ಯು ಹ್ಯಾವ್ ಟು ಕೇರ್ ಫಾರ್ ಯೋರ್ ಸೆಲ್ಫ್. ನಿನಗೋಸ್ಕರ, ನೀನು ಬದುಕೋಕ್ಕೋಸ್ಕರ, ನಿನ್ನ ಭವಿಷ್ಯಕ್ಕೋಸ್ಕರ ನೀನು ಕೇರ್ ಮಾಡಲೇಬೇಕು. ನೀನು ಹೀಗೆ ದುರಹಂಕಾರದಿಂದ ನಾನು ಕೋರ್ಟ್ ನಡ್ಕೊಂಡ್ರೆ ನಿನ್ ಜೊತೆ ಏನಾಗುತ್ತೆ ಗೊತ್ತೇನು? ಶಿಕ್ಷೆ. ಅದು 5 ವರ್ಷ ಆಗಬಹುದು, 10 ವರ್ಷ ಆಗಬಹುದು. ಅದು ನನಗೆ ಗೊತ್ತು. ಖಂಡಿತ ನಿನಗೆ ಗೊತ್ತಿಲ್ಲ. ಜೈಲಿನಲ್ಲಿ ಪಡಬೇಕಾದ ನರಕ ಯಾತನೆ ಅನುಭವ ನಿನಗಿಲ್ಲ. ಅರಮನೆ ಅಂತ ಮನೆಯಲ್ಲಿ ಸಂತೋಷವಾಗಿ ಕಳಿಬೇಕಾಗಿರೋ ವಯಸ್ಸನ್ನ ಸೆರೆಮನೆಯಲ್ಲಿ ಕಳಿಬೇಕಾಗುತ್ತೆ. ಶಿಕ್ಷೆ ಪೂರ್ತಿಯಾಗಿ ಹೊರಗೆ ಬರೋ ಹತ್ತಿರ ನೀನು ಮನುಷ್ಯನಾಗಿರಲ್ಲ, ಮೃಗವಾಗಿರ್ತೀಯ. ಇವತ್ತು ನಿನ್ನ ಸುತ್ತಲೂ ಸುತ್ತಾ ಇರೋರು ನಿನಗೆ ಚೀಮಾರಿ ಹಾಕ್ತಾರೆ. 4 ಜನರ ಮಧ್ಯೆ ತಲೆ ಎತ್ಕೊಂಡು ತಿರ್ಬೇಕಾಗದೆ, ಒಂಟಿಯಾಗಿ ಬದುಕೋಕ್ಕಾಗದೆ ನಿನ್ನೆ ನರಕ ನೋಡ್ಬೇಕಾಗುತ್ತೆ. ಏನ್ ನನ್ನ ಹೆದರಿಸ್ತಾ ಇದೆಯಾ? ಇಲ್ಲ, ನಿನ್ನ ಜೈಲು ಶಿಕ್ಷೆನ ತಪ್ಪಿಸಕ್ ಬಂದಿದ್ದೀನಿ. ನಿನ್ನ ಜೊತೆಯಾಗಿ ನೀನೇನಿರೋದಂತ ಬಂದಿದ್ದೀನಿ. ನಿನ್ನ ಮದುವೆಯಾಗು. ನಿನ್ನ? ಹೌದು, ನಿನ್ನಿಂದ ಬಂದ ಕಳಂಕನ್ನ ನಿನ್ನ ತಾಳಿ ಕಟ್ಟಿ ನೀನು ಕೈಯಿಂದಲೇ ಅಳಿಸ್ಬಿಡು ಅಂತ ತಿಳ್ಕೊಳಕ್ ಬಂದಿದ್ದೀನಿ. ಆಗ ನಿನ್ನ ಗಂಡನಿಗೆ ಹಿಂಸೆ ಆಗ್ತೀನಿ, ನಿಂದು ಮನೆ ಸಿದ್ಧಿ ಆಗ್ತೀನಿ. ನಿನ್ನ ಹೊತ್ತು ಬಂದು ತಲೆ ಬಿಟ್ಕೊಂಡು ತಿರುಗ್ತೀನಿ. ಈ ಸ್ವೀಟೋದಿಂದ ತಿಳ್ಕೊಬೇಡ. ನಿನ್ನಿಬ್ಬರು ಮನಸ್ಸು ಒಂದಾಗದೆ ಹೋದ್ರು ನೀವು ಈ ಭಾಷೆ ಪಡೆದಾಗ್ತದೆ. ನೀನು ಏನು ಮಾಡಿದ್ರು ನನ್ನ ಹಣದ ಅಂತ ತಿಳ್ಕೊಟ್ಟಿದ್ದು. ನಿನ್ನಿಬ್ಬರು ಬದುಕು ಎಷ್ಟು ಅನ್ಬೇಡಕ್ಕೆ ಇದೊಂದಾದ್ರೆ ಅದೆಲ್ಲ ಬೇಡ. ನಿನ್ಗದು ಶ್ರೀಧರ, ಸಮಾಧಾನ ಮಾಡ್ಕೊ. ಹೀಗಾಗುತ್ತೆ ಅಂತ ನಾನು ಸಮಸ್ಯೆ ಅನ್ಕೊಂಡಿಲ್ಲ ಕಣು. ನಮ್ಮ ಕೈಲಿ ಏನಿದೆ ಎಲ್ಲ ಸುಳಿತು. ನನ್ನ ಮನೆ ಒಂದು ತಿಳಿಯಕ್ಕೆ ಇದೇನು ಅನಾಥಲ್ಲ. ನನ್ನ ಮೊದಲು ಒಳ್ಳೆತನನ್ನ ದುರುಪಯೋಗ ಪಡಿಸಿಕೊಂಡು ಅವನ ಕೈಲಿ ಬಲಾತ್ಕಾರವಾಗಿ ತಾಳಿ ಕಟ್ಕೊಂಡಿದ್ದೇನೆ. ಮಾರ್ಗೆಟ್ಟಳೆ
ಏನೇ ಈ ದರಿದ್ರದೊಳಗೆ ಆಸ್ತಿ ಮಾಡಿ ಮನೆ ತೋರಿಸ್ಕೊಳ್ತಾ ಇದೀಯಾ? ಅವಳು ಈ ಮನೆ ಸೊಸೆ. ಮುಚ್ಚ ಬಾಯಿ. ಹಾಗೆ ಗೂಬೆಗಳನ್ನೆಲ್ಲ ನಾನು ಸೊಸೆ ಅಂತೇನೆ ಏನೇ ಏನೇ ಹಾಗೆ ನೋಡ್ತಾ ಇದ್ಯಾ? ನಡೆ ಆಗ್ತಿದೆ. ನಿನಗೆ ಹೇಳ್ತಾ ಇರೋದು ಇನ್ನ ನಾನಿದ್ದ ಮನೆ ಸೊಸೆ. ನಿಮ್ ಮಗ ನನ್ನ ತಾಳಿ ಕಟ್ಟಿದ್ದಾರೆ. ಈ ಮನೆ ನಿಮಗೆಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನನಗೂ ಇದೆ. ನಾನು ನನ್ನ ಮನೆಗೆ ಬರ್ತಾ ಇದ್ದೀನಿ. ಈ ಗೃಹ ಪ್ರವೇಶ ತಡೆಯೋ ಶಕ್ತಿ ನಿಮಗಿಲ್ಲ. ಮನೆಗೆ ಬರೋ ಸೊಸೆನ ಎಲ್ರೂ ಆರತಿ ಮಾಡಿ ಒಳಗ್ ಬರ್ಮಾಡ್ಕೋತಾರೆ. ನೀನು ನಿನ್ ಮುಖಕ್ಕೆ ಮಹಾ ಮಂಗಳಾರತಿ ಮಾಡಿಸ್ಕೊಂಡು ಒಳಗ್ ಬರ್ಮಾಡ್ಕೋತಾ ಇದ್ದೀಯ. ಇದು ಒಂಥರ ಒಳ್ಳೇದಕ್ಕೆ ಬಿಡು.